ನಿನ್ನೆ ನಾನು ನ್ಯಾಷನಲ್ ಟಿವಿಗಳಲ್ಲಿ ಗಮನಿಸ್ತಾ ಇದ್ದೆ. ಅರ್ಧ ಗಂಟೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇರುವಂಥದ್ದು, ಡಿಬೇಟ್ ಮಾಡ್ತಾ ಇರುವಂಥದ್ದು ನಾನು ಕಂಡೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ PKTB ರಾಯಲ್ ಇನ್ ಜಂಕ್ಷನ್ ಏನಿದೆ, ಆ ರಾಯಲ್ ಇನ್ ಜಂಕ್ಷನ್ವರೆಗೂ ಇರುವಂಥ ಒಟ್ಟು 2150 ಮೀಟರ್, 2150 ಮೀಟರ್ ಅಂದರೆ 2.15 ಕಿಲೋಮೀಟರ್ಸ್ ರಸ್ತೆಯ ಉದ್ದದ ರಸ್ತೆಗೆ ಮಾನ್ಯ ಆ ಭಾಗದ ಶಾಸಕರಾದ ಕೆ ಹರೀಶ್ ಗೌಡರು ಕೊಟ್ಟಿರುವಂಥ ಮನವಿಯನ್ನು ಆಧರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಇದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ಕಾನೂನು ರೀತಿಯನ್ನು ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ಪತ್ರದ ಸಾರಾಂಶ. ದಿನಾಂಕ 19/11/2024 ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಆಯುಕ್ತರಿಗೆ ಪತ್ರ ಹೋಗುತ್ತೆ. ಮಾನ್ಯ ಶಾಸಕರು 13/11/2024 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಪತ್ರದ ಸಾರಾಂಶ ಇಷ್ಟೇ. ಅಲ್ಲಿನ ಜನಸಾಮಾನ್ಯರು, ಆ ಕ್ಷೇತ್ರದ ಜನಸಾಮಾನ್ಯರು ಅವರಿಗೆ ಮನವಿಯನ್ನು ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ರಸ್ತೆಯಲ್ಲಿ ಸುಮಾರು 10 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳಾದ ಮೇಲೆ 10 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 1569 ಕೋಟಿ ಹಣವನ್ನು ಆಸ್ಪತ್ರೆಗಳ ನಿರ್ಮಾಣಕ್ಕಾಗಿಯೇ ಕೊಟ್ಟಿದ್ದಾರೆ. 1569 ಕೋಟಿ ಆಸ್ಪತ್ರೆಗಳ ನಿರ್ಮಾಣಕ್ಕಾಗಿಯೇ ಕೊಟ್ಟಿದ್ದಾರೆ. ಟ್ರಾಮಾ ಕೇರ್ ಸೆಂಟರ್ ನಿರ್ಮಾಣ ಮಾಡಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. PKTB ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಜಯದೇವರ ಉದ್ಯೋಗ ಮತ್ತು ಸಂಶೋಧನಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಜಿಲ್ಲಾ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರಿ ಪ್ರಕೃತಿ ಮತ್ತು ಯೋಗ ಮಹಾವಿದ್ಯಾಲಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಚರಕ ಆಯುರ್ವೇದ ಸ್ನಾತಕೋತ್ತರ ಕೇಂದ್ರವನ್ನು ಕೊಟ್ಟಿದ್ದಾರೆ. ಈ ವರ್ಷ ಕ್ಯಾನ್ಸರ್ ಆಸ್ಪತ್ರೆ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ಆ ಕಟ್ಟಡಕ್ಕೆ ಹಣವನ್ನು ನೀಡಿ 169 ಕೋಟಿ ಪೈಕಿ ಮೊದಲನೇ ಕಂತಲ್ಲಿ 69 ಕೋಟಿ ಹಣವನ್ನು ನೀಡಿ ಕಾಮಗಾರಿ ಪ್ರಗತಿಯಲ್ಲಿದೆ. 100 ಹಾಸಿಗೆ ಆಸ್ಪತ್ರೆ, ನೆಪ್ರೋಲಜಿ, ನೆಪ್ರೋ ಯೂರಾಲಜಿ, ಅದು ಕೂಡ ಟೆಂಡರ್ ಹಂತದಲ್ಲಿದೆ. ಈಗ ಮೊನ್ನೆ ಗುಲ್ಬರ್ಗಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ನಿಮಾನ್ಸನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಒಟ್ಟು 12 ಆಸ್ಪತ್ರೆಗಳು ಈಗ ಪೈಪ್ಲೈನಲ್ಲಿರುವಂಥವು 2, 3, ಹಾಲಿ ನಿರ್ಮಾಣ ಆಗಿರುವಂಥವು 9 ಆಸ್ಪತ್ರೆಗಳನ್ನು ಆ ಸ್ಟ್ರೆಚ್ ರಸ್ತೆನಲ್ಲೇ ನಿರ್ಮಾಣ ಆಗಿದ್ದಾವೆ. ಇದರಿಂದ ಸುಮಾರು 5 ಜಿಲ್ಲೆಯ ಜನಸಾಮಾನ್ಯರು ಅಂದರೆ 77 ಲಕ್ಷ ಜನಸಂಖ್ಯೆ ಇದನ್ನು ಬೆನಿಫಿಟ್ನ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಾನ್ ನಾಯಕ ಅವರ ಹೆಸರನ್ನು ಈ ರಸ್ತೆಗೆ ದಯಮಾಡಿ ಶಾಶ್ವತವಾಗಿ ಇತಿಹಾಸದಲ್ಲಿ, ಇತಿಹಾಸ ಪುಟಗಳಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಅವರ ಹೆಸರನ್ನು ಈ ರಸ್ತೆಗೆ ಹೆಸರಿಡಬೇಕು ಅನ್ನುವಂಥದ್ದು ಅಲ್ಲಿನ ಜನಸಾಮಾನ್ಯರು ಕೊಟ್ಟ ಒಂದು ಮೆಮೊರಂಡಮ್ ಮೇರೆಗೆ ಅಲ್ಲಿನ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದರೆ ಜಿಲ್ಲಾಧಿಕಾರಿಗಳು ಮಾನ್ಯ ಆಯುಕ್ತರಿಗೆ, ಮೈಸೂರು ನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ರವಾನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸಲಿ ಅಂತ ಹೇಳಿದ್ದಾರೆ. ಯಾರ್ದೋ ಹೆಸರು ಏನೋ ಮಾಡುವಂಥದಕ್ಕೆ ಅವಕಾಶ ಇಲ್ಲ. ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದ ಸರ್ಕ್ಯುಲರ್ ಇದೆ, ನಡವಳಿಗಳಿದೆ. 1974 ಮತ್ತು 76 ಅಧಿನಿಯಮ ಪ್ರಕಾರ there are set of rules and regulations laid down by
ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್. ಅದ್ರ ಪ್ರಕಾರ ಅದನ್ನು ಯಾರು ಹೆಸರಿಡಬೇಕು, ಅವರು ಯಾರೆಲ್ಲ ಯೋಗ್ಯರಿದ್ದಾರೆ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದಕ್ಕೆ ಒಂದು ಸೆಕ್ಷನ್ ಇದೆ. ಸೆಕ್ಷನ್ 5 ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ಸ್ಥಳದ ನಾಮಕರಣ ಮಾಡುವ ಪದ್ಧತಿ. ಏನು ಪದ್ಧತಿ? ಸಾರ್ವಜನಿಕ ಸ್ಥಳಕ್ಕೆ ನಾಮಕರಣ ಮಾಡುವಾಗ ವಿಶಿಷ್ಟ ವ್ಯಕ್ತಿಯ ಹೆಸರುಗಳನ್ನು ಬಳಸತಕ್ಕದ್ದು. ಈ ಹೆಸರುಗಳ ಅಥವಾ ಐತಿಹಾಸಿಕ ಪ್ರಾಮುಖ್ಯತೆಯುಳ್ಳ ವ್ಯಕ್ತಿಗಳು ಅಥವಾ ಘಟನೆಗಳಿಂದ ಸುದೀರ್ಘ ಕಾಲದ ಜನಪ್ರಿಯವಾಗಿ ಬಳಕೆಯಲ್ಲಿದ್ದು ಆ ಪ್ರದೇಶದಲ್ಲಿ ಸಹಜವಾಗಿ ಪರಿಚಿತವಾಗಿರುವ ಹೆಸರುಗಳಿಂದ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಅನ್ನುವಂಥದ್ದು ಸೆಕ್ಷನ್ 5 ಆಫ್ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಸೇಸ್ ಸೋ. ಇದ್ರ ಪ್ರಕಾರ ಇವರು ಮಾನ್ಯ ಆಯುಕ್ತರು ಒಂದು ಸಮಿತಿ ಇದೆ, ಸ್ಥಾಯಿ ಸಮಿತಿ ಅಂತ. ಆ ಸ್ಥಾಯಿ ಸಮಿತಿಗೆ ಅವರು ಕಳಿಸ್ಕೊಟ್ಟಿದ್ದಾರೆ. ಸ್ಥಾಯಿ ಸಮಿತಿಯವರು ಈಗಾಗಲೇ ಅವರು ಮೊದಲನೇ ಪ್ರಕ್ರಿಯೆ ಮಾಡಬೇಕಾಗಿರುವಂಥದ್ದು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು. ಆಕ್ಷೇಪಣೆಗಳಿದ್ದರೆ ಅದನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನು ಹೇಳುತ್ತೆ? 5, 6 ಮತ್ತು 7ನೇ ನಿಯಮಗಳ ಉಪಬಂಧಗಳ ದೃಷ್ಟಿಯಿಂದ ಪರಿಶೀಲಿಸತಕ್ಕದ್ದು ಮತ್ತು ನಗರ ಪಾಲಿಕೆ ಗೊತ್ತುವಳಿಯನ್ನು ಅಂಗೀಕರಿಸತಕ್ಕದ್ದು. ಅನಂತರ ಅದನ್ನು ಕನಿಷ್ಠ 2 ವೃತ್ತಪತ್ರಿಕೆಗಳಲ್ಲಿ, ವಿಶೇಷವಾಗಿ ಕನ್ನಡ ಪತ್ರಿಕೆಗಳಲ್ಲಿ ಅದರಿಂದ ಬಾಧಿತರಾಗಬಹುದಾದ ವ್ಯಕ್ತಿಗಳಿಗೆ ಹೂ ಆರ್ ಗೋಯಿಂಗ್ ಟು ಬಿ ಸಫರ್ಡ್, ಇವ್ರ ಹೆಸರನ್ನು ಇಟ್ಟರೆ ಅವರ ಕುಟುಂಬಕ್ಕೆ, ಅವರಿಗೆ ಬಹಳ ನಷ್ಟ ಅನುಭವಿಸುವಂಥ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಟ್ಟು ಅವರ ಅಬ್ಜೆಕ್ಷನ್ಸ್ನ ಪರಿಗಣಿಸಿ 30 ದಿನದೊಳಗಾಗಿ ಆ ಸಲಹೆಗಳನ್ನು ಆಹ್ವಾನಿಸಿ ಪ್ರಕಟಿಸತಕ್ಕಂಥದ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಕಾನೂನಿದೆ. ಅಬ್ಜೆಕ್ಷನ್ ಕೊಟ್ಟಿರುವಂಥವ್ರು ಯಾರು? ನಾನು ಒಂದಷ್ಟು ಮಾಹಿತಿಯನ್ನು ತಗೊಂಡಿದ್ದೀನಿ. ಅವ್ರು ಯಾರೋ ಪರಿಸರ ಬಳಗ ಅಂತೆ, ಯಾವ ಪರಿಸರ ಬಳಗವೋ ಗೊತ್ತಿಲ್ಲ. ಆಮೇಲೆ ಯಾರೋ ಇನ್ನೊಬ್ಬರು ಟ್ವಿಟ್ಟಲ್ಲಿ, ಇದು ರಿಟರ್ನ್ ಅಬ್ಜೆಕ್ಷನ್ ಅಲ್ಲ, ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕು ಅಂತ ಟ್ವಿಟ್ಟಲ್ಲಿ ಬಂದಿರುವಂಥದ್ದು ಹಾಕೊಂಡಿದ್ದೀವಿ. ಯಾರೋ ಸೋಮಸುಂದರ KS, ಪರಿಸರ ಸಂರಕ್ಷಣಾ ಸಮಿತಿ, ಶ್ರೀಮತಿ ಭಾನುಮೋಹನ್ ಅಂತ ಅಧ್ಯಕ್ಷರು. ಆಮೇಲೆ ಇನ್ನೊಂದು ಟ್ವಿಟ್ಟು ಇನ್ಯಾರೋ ಒಬ್ಬರು ಹಾಕಿದ್ದಾರೆ, ಯಾರೋ ಟೀಮ್ ಮೈಸೂರು ಅಂತೆ, ಟೀಮ್ ಮೈಸೂರು ನೋಡಿ, ಇಲ್ಲೊಂದು ಟೀಮ್ ಮೈಸೂರು ಒಂದು ಅಬ್ಜೆಕ್ಷನ್. ಆಮೇಲೆ ಇನ್ಯಾರೋ ಒಬ್ಬ ಶರ್ಮಾ ಅಂತೆ, ಯಾವ ಶರ್ಮಪ್ಪ ಅವರು? ಅರವಿಂದ್ ಶರ್ಮಾ, ಸಾಮಾಜಿಕ ಚಳುವಳಿಗಾರರು, ಹೋರಾಟಗಾರರು ಅಂತ ಕೇಳಿದ್ದೀನಿ. ಚಳುವಳಿಗಾರರು, ಸಾಮಾಜಿಕ ಚಳುವಳಿಗಾರರು, ಚಾವಡಿ ಬೀದಿ, ಕಲ್ಲೆ ಮೊಹಲ್ಲ, ಮೈಸೂರು. ಸಂಚಾರಿ ದೂರವಾಣಿ, ಮೊಬೈಲ್ ದೂರವಾಣಿ, ಅವರು ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರೇನು ಹಾಕಿದ್ದಾರೆ ಅಬ್ಜೆಕ್ಷನ್ನು? ಈ ರಸ್ತೆಗೆ ಆಲ್ರೆಡಿ ಪ್ರಿನ್ಸಸ್ ಕೃಷ್ಣರಾಜಮಣಿ ಟ್ಯೂಬರ್ಕ್ಯುಲಾಸಿಸ್ ಹಾಸ್ಪಿಟಲ್ ರಸ್ತೆ ಅಂತ ಇದೆ ಅಂತಾರೆ. ನಿನ್ನೆ ಈ ಭಾಗದ ಸಂಸದರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮಡಿಕೇರಿನಲ್ಲೂ ಎಲ್ಲ ನಾನು ನೋಡಿದೆ ಇವತ್ತು ಪತ್ರಿಕೆಯಲ್ಲಿ. ಪ್ರಿನ್ಸಸ್ ರಸ್ತೆ ಅಂತ. ಪ್ರಿನ್ಸಸ್ ರಸ್ತೆ ಅನ್ನೋದು ಇದೆ ಫಸ್ಟ್ ಟೈಮ್ ನಾನು ಮೈಸೂರಿದ್ದೀನಿ. ಪ್ರಿನ್ಸಸ್ ರಸ್ತೆನ ಪ್ರಿನ್ಸಸ್ ರಸ್ತೆ ಅಂತ ಯಾರಾದರೂ ಕೇಳಿದ್ದು? ತಾವೇನಾದ್ರು ಕೇಳಿದ್ವಿ? ನೀವು ಕಾರ್ಪೊರೇಷನ್ ಇದ್ರಿ? ಆ KRS ರಸ್ತೆ ಅಂತ ಹೇಳುವಂಥದ್ದು ನಾವು ನೋಡಿದ್ದೀವಿ. ಕೆಲವು ಕಡೆ ಒಂಟಿಕೊಪ್ಪಲ್ ರಸ್ತೆ ಅಂತಾರೆ, ಕೆಲವು ಕಡೆ PKTB ರಸ್ತೆ ಅಂತಾರೆ, ಕೆಲವು ಕಡೆ ಬೆಳಗೊಳ ರಸ್ತೆ ಅಂತಾರೆ. ಈ ಥರದ ರಸ್ತೆಗಳನ್ನು ಅನಧಿಕೃತವಾಗಿ ಒಂದಷ್ಟು ಜನ ಕರ್ಕೊಳ್ಳುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಕಾರ್ಪೊರೇಷನ್ ನಿಯಮಾವಳಿಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಬಳಕೆಯಲ್ಲಿರುವ ಹೆಸರಿನ ಬದಲಾವಣೆ, ಬಳಕೆಯಲ್ಲಿರುವ ಸಾರ್ವಜನಿಕ ಸ್ಥಳದ ಹೆಸರನ್ನು ರಾಜ್ಯ ಸರ್ಕಾರ ಪೂರ್ವ ಮಂಜೂರಾತಿ ಇಲ್ಲದೆ ಯಾವುದೇ ಸಂದರ್ಭಗಳಲ್ಲಿ ಬದಲಾವಣೆ ಮಾಡತಕ್ಕದ್ದಲ್ಲ. ಆಲ್ರೆಡಿ ಆ ಹೆಸರನ್ನು ಪ್ರಿನ್ಸಸ್
ರಸ್ತೆ ಎನ್ನುವಂಥದ್ದು ಯಾರಾದರೂ ನಾಮಕರಣ ಮಾಡಿದ್ದಾರೆ ಅದು ಮಹಾನಗರ ಪಾಲಿಕೆ ಕಡತದಲ್ಲಿರಬೇಕಲ್ವ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡತದಲ್ಲಿರಬೇಕಲ್ವ, ಆ ತೀರ್ಮಾನ ಆಗಿರುವಂಥದ್ದಕ್ಕೆ ದಾಖಲೆಗಳು ಬೇಕಲ್ವ. ದಾಖಲೆಗಳಿಲ್ದೇನೆ ಯಾರೋ ಅಕ್ಕಪಕ್ಕ ಹೇಳ್ಕೊಟ್ಟಿದ್ದನ್ನ ನೀವು ಹೇಳ್ಬಿಟ್ರೆ, ಮಾನ್ಯ MP ಅವರೇ, ಈ ಭಾಗದ ಹಿಂದಿನ MP ಪ್ರತಾಪ್ ಸಿಂಹರವರು ಭಾಳ ಅಪರೂಪಕ್ಕೆ ನಿನ್ನೆಯಿಂದ ಮಳೆ ಮೋಡದ ವಾತಾವರಣ ಸೃಷ್ಟಿಯಾಗಿದೆ. ಅವರು ಪಾಪ ಮಾನ್ಯ ಮುಖ್ಯಮಂತ್ರಿಗಳನ್ನು ಭಾಳ ಪ್ರೈಸ್ ಮಾಡಿದ್ದಾರೆ. 10 ಆಸ್ಪತ್ರೆ ಕೊಟ್ಟಂಥ ಧೀರ, ಮೈಸೂರು ನಗರದ ಸುಪುತ್ರ. ನಾನು ಅವರಿಗೆ ತುಂಬು ಹೃದಯದಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳನ್ನು ಹೊಗಳಿದ್ರು ಅಂತ ಅಭಿನಂದನೆಗಳು ಸಲ್ಲಿಸ್ತಾ ಇರೋದಲ್ಲ, ಸೋತ ಮೇಲೆ ಟಿಕೆಟ್ ವಂಚಿತರಾದ ಮೇಲೆ BJPಯವರ ಹಿಡನ್ ಅಜೆಂಡಾ ಈಗಲಾದರೂ ನಿಮಗೆ ಅರಿವಾಗಿದೆ ಅನ್ನುವಂಥದ್ದು ನಿಮಗೆ ಜ್ಞಾನೋದಯ ಆಗಿರುವಂಥದ್ದು ನಾನು ಮೆಚ್ಚುತ್ತೀನಿ. ಪ್ರತಾಪ್ ಸಿಂಹ ಅವ್ರನ್ನ ನಾವು ಮೈಸೂರಲ್ಲಿ ಎಲ್ಲಿ ಕಂಡ್ರು ನಾನೇ ಖುದ್ದಾಗಿ ಮಾತಾಡಿಸಿ ಅವ್ರು ಕರ್ಕೊಂಡೋಗಿ ಒಂದು ಅರ್ಧ ಕಾಫಿ ಕುಡಿಸೋವಂಥ ಕೆಲಸವನ್ನು ಮಾಡ್ತೀನಿ. ಅಪರೂಪಕ್ಕೆ, ಬಹಳ ಅಪರೂಪಕ್ಕೆ ಈಸ್ ಎ ಕ್ರಿಟಿಕ್ ಎಗೇನ್ಸ್ಟ್ ಸಿದ್ದರಾಮಯ್ಯ. ಅಂಥ ವ್ಯಕ್ತಿ ಹೆಸರು ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೆಸರು ಹಿಡಿದ್ರೆ ತಪ್ಪೇನು ಅಂತ. ಅವರೊಬ್ಬರೇ ಹೇಳಿದ, ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಪ್ಪೇನ್ರಿ ಇದೆ, ಅವ್ರ ಕೊಡುಗೆ ಇದೆ ಮೈಸೂರಿಗೆ, ಅದಕ್ಕೋಸ್ಕರ ಇಟ್ಟಿದ್ದಾರೆ. ಏನು ಕೊಡುಗೆ? BJPಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಕಿಂಚತ್ತು ಇದ್ದರೆ ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಪಟ್ಟಿ ಕೊಡ್ತೀವ್ರಿ. ನಾನು ಪಟ್ಟಿ ಕೊಡ್ತೀನಿ. ಓದಿದ್ ನಾನು 10 ಆಸ್ಪತ್ರೆ ಒಂದೇ ರಸ್ತೆಯಲ್ಲಿ 15 ವರ್ಷಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇವನು ಯಾವ ಅಬ್ಜೆಕ್ಷನ್ ಹಾಕೋರಲ್ಲ ಅವ್ರ ಮನೆಯವರು ಅದನ್ನು ಬೆನಿಫಿಟ್ ಪಡ್ಕೊತಾವ್ರೆ. ಜಯದೇವ ಹಾಸ್ಪಿಟ್ಲಿಗೆ ಹೋಗಿ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ, ಕೋವಿಡ್ ಸಂದರ್ಭದಲ್ಲಿ ಈ ಹಾಸ್ಪಿಟ್ಲ್ಗಳಿಲ್ಲ ಅಂದರೆ ಇನ್ನೂ ಒಂದು 10,000 ಜನ ಮೇಲೆ ಸತ್ತೋಗ್ಬಿಡೋರಲ್ಲಿ. ಆ ಹೃದಯನೇ ಇಲ್ವಲ್ಲ. ಇಷ್ಟೊಂದು ಸ್ಯಾಡಿಸ್ಟಿಕ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳು ಕೆಲವರು, 1 2 3 ಜನ. ಸ್ನೇಹಮಯಿ ಕೃಷ್ಣ ಅವರ ಫೇಸ್ಬುಕ್ಕಲ್ಲಿ ಬಂದಿದ್ದು ನ್ಯಾಷನಲ್ ಟಿವಿಗಳಲ್ಲಿ ಅರ್ಧ ಗಂಟೆ ಚರ್ಚೆ ಆಗುತ್ತೆ. ಅರ್ಧ ಗಂಟೆ ಚರ್ಚೆ. ಎಂಥ ದುರಂತ ಸ್ವಾಮಿ. ಮೈಸೂರು ನಗರದ ಅಭಿವೃದ್ಧಿಗೆ ಹಾಸ್ಪಿಟ್ಲ್ಗಳಲ್ಲ, ಮಾರಣಿಸ್ ಕಾಲೇಜ್ ಇರ್ಬೋದು, ಮಾರದ ಕಾಲೇಜ್ ಇರ್ಬೋದು, ಮಾನಸಿಕ ಹಾಸ್ಪಿಟ್ಲ್ ಇರ್ಬೋದು, ರಸ್ತೆಗಳಿರ್ಬೋದು, DC ಆಫೀಸ್ ಇರ್ಬೋದು, ಕಮಿಷನರ್ ಆಫೀಸ್ ಇರ್ಬೋದು, ಕಾರ್ಪೊರೇಷನ್ ಕಚೇರಿಗಳಿರ್ಬೋದು, ಆಮೇಲೆ ಕೋರ್ಟ್ಗಳ ಆವರಣಗಳಿರ್ಬೋದು, ಇವೆಲ್ಲವನ್ನು ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರ ಟೈಮಲ್ಲಿ. ನಿಮಗೆ ಯೋಗ್ಯತೆಗೆ BJPಯವರು 3-4 ಮಂತ್ರಿಗಳಿದ್ದರು. CM ಇದ್ರಲ್ಲ, ಯಡಿಯೂರಪ್ಪನವರು 2 ಬಾರಿ, ಜಗದೀಶ್ ಶೆಟ್ಟರ್ 1 ಸಾರಿ, ಬಸವರಾಜ ಬೊಮ್ಮಾಯಿಯವರು, ಸದಾನಂದ ಗೌಡರು 5 ಜನ 5 ಸಾರಿ ಮುಖ್ಯಮಂತ್ರಿಗಳಾಗಿದ್ದಲ್ಲ. ಮೈಸೂರಿಗೆ ನಿಮ್ಮ BJPಯಿಂದ ಕೊಡುಗೆ ಏನು ಅಂತ ಬೊಗಳ್ರಪ್ಪ. ಯಾವ್ದಾರ ಒಂದು ಸಾಕ್ಷಿಗುಡ್ಡೆ, ಒಂದೇ ಒಂದು ಸಾಕ್ಷಿಗುಡ್ಡೆ. 2013ರಿಂದ 2018ರವರೆಗೆ 5 ವರ್ಷದ ಪೀರಿಯಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ, ಬರೀ ಮೈಸೂರು ನಗರಕ್ಕೆ ಕೊಟ್ಟಂಥ ಕೊಡುಗೆ 2800 ಕೋಟಿ. ಮೈಸೂರು ಜಿಲ್ಲೆಗೆ 11, ಮೈಸೂರು ಜಿಲ್ಲೆಗೆ 11 ಕ್ಷೇತ್ರಗಳಿಗೆ ಅವರು ಕೊಟ್ಟಂಥ ಹಣ 22,000 ಕೋಟಿ. 22,000 ಕೋಟಿ 5 ವರ್ಷದಲ್ಲಿ. ಈಗ 1.25 ವರ್ಷ ಆಯಿತು. 1.25 ವರ್ಷಕ್ಕೇ ಅವರು ಬರೀ ಮೈಸೂರು ನಗರದ ಅಭಿವೃದ್ಧಿಗೆ 1,565 ಕೋಟಿ ಕೊಟ್ಟವರು. 1,565 ಕೋಟಿ. ಇಂಥ ವ್ಯಕ್ತಿನ ನೀವು ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಹೇಳುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದೀರ. ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗೋಲ್ಲ. ಸಿದ್ದರಾಮಯ್ಯನವರು ಕೇಳಿದ್ರ ಹೆಸರಿಡಿ, ನನ್ನ ಹೆಸರಿಡಿ ಅಂತ. ನಾನು ಕೇಳ್ತೀನಿ ನೇರವಾಗಿ BJPಯವರಿಗೆ, ನಿಮ್ಗೇನಾದರೂ ಮಾನ ಮರ್ಯಾದೆ ಕಿಂಚಿತ್ತಿದ್ದು ದಯಮಾಡಿ ತಾವು ಉತ್ತರವನ್ನು ಕೊಡಿ. ಈಗ ಆಲ್ರೆಡಿ ಉಡುಪಿನಲ್ಲಿ ಓಲ್ಡ್ BP ರೋಡ್, PB ರೋಡ್ ಇನ್ ಬೆಳಗಾಂ, ಉಡುಪಿನಲ್ಲಿ ಜೂನ್ 2022 ನಿಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರಿದ್ದಾಗ, ಉಡುಪಿ ಜಿಲ್ಲೆಯ ಬೋಳಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಪಡುಗಿರಿ ನಾಥೂರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದೀರ. ಪಡುಗಿರಿ ನಾಥೂರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದೀರ. ಯಾರೋ ನಾಥೂರಾಮ್ ಗೋಡ್ಸೆ? ದಯಮಾಡಿ BJPಯವರು ಹೇಳಬೇಕು. ನಿಮ್ಮ ಆರಾಧ ದೈವ ಇದನ್ನಲ್ಲ,
ನಾಥೂರಾಮ್ ಗೋಡ್ಸೆ ಹೆಸರನ್ನು ಇಟ್ಟಿದ್ದೀರ ರಸ್ತೆಗೆ. ನಿಮ್ಮ ಬಿ ಜೆ ಪಿ ಪೀರಿಯಡಲ್ಲಿ ಏನೋ ಮಾನ ಮರ್ಯಾದೆ ಇದೆಯಾ? ಕ್ಯಾಂಪಸ್ ಜನಗಳು ಮುಖಕ್ಕೆ ಉಗಿದೇ ಇರೋದಂಥದ್ದು ದೊಡ್ಡ ದುರಂತ. ಬೆಳಗಾಮಲ್ಲಿ ಓಲ್ಡ್ PB ರೋಡ್ ಇನ್ ಬೆಳಗಾಂ ಈಸ್ ನೇಮ್ಡ್ ಆಫ್ಟರ್ ಮಿಸ್ಟರ್ BS ಯಡಿಯೂರಪ್ಪ, who is a POCSO accused, who is there on bail, and he was in jail for 30 days. ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ಟಿದ್ದೀರಾ. ಗೋಧ್ರಾ ಇನ್ಸಿಡೆಂಟಲ್ಲಿ ಅಕ್ಯೂಸ್ಡ್ ಆಗಿದ್ದಂಥವ್ರು. ಅಮಿತ್ ಶಾ 110 ದಿವಸ ಜೈಲಲ್ಲಿದ್ದವ್ರನ್ನ ರಸ್ತೆಗಳ ಹೆಸರಿಟ್ಟಿದ್ದೀರಾ, ಅಮಿತ್ ಶಾ ರಸ್ತೆ ಅಂತ ಗುಜರಾತಲ್ಲಿ. ಸ್ವಲ್ಪ ಇವಕ್ಕೆಲ್ಲ ಉತ್ತರವನ್ನು ಕೊಡಿ, ದಯಮಾಡಿ ಸ್ಪಷ್ಟೀಕರಣ ಕೊಡಿ. BJPಯವರು ಬರೀ ವಿರೋಧ ಮಾಡುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲವೇ ನಿಮಗೆ? ಆಗಲೇ ತೀರ್ಮಾನ ಹೋಗಿದೆಯಾ? ರೂಲ್ಸ್ ಪ್ರಕಾರ ಏನು 30 ದಿವಸ ಟೈಮ್ ಕೊಡಬೇಕು, ಆ ಅವಕಾಶವನ್ನು ಕೊಟ್ಟಿದ್ದಾರೆ. 2 ಪತ್ರಿಕೆಗಳ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಕನ್ನಡಪ್ರಭ, ಇನ್ನೊಂದು ಯಾವುದೋ ಲೋಕಲ್ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಷೇಪಣೆಗಳೇನಿದ್ದು ದಯಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಆಗ ಜನಗಳೆಲ್ಲ ಆಕ್ಷೇಪಣೆಗಳು ಕೊಡಲಿ. 2 ಆಕ್ಷೇಪಣೆಗಳು 3 ಆಕ್ಷೇಪಣೆಗಳೆಲ್ಲ ಲಕ್ಷಗಟ್ಟಲೆ ಜನಗಳು ಸಿದ್ದರಾಮಯ್ಯ ಹೆಸರಿಡಿತ ಕೊಡ್ತಾರೆ. ನಾಳೆಯಿಂದ 1 ಲಕ್ಷ ಜನ ಪತ್ರವನ್ನು ಬರೀತಾರೆ. ಜಯದೇವ ಹಾಸ್ಪಿಟಲ್ ಬೆನಿಫಿಟ್ ತಗೊಂಡಿರೋರೆಲ್ಲ ಬರೀತಾರೆ. ಕರೆ ಕೊಟ್ಟರೆ ನಾವು ಅದು ಬಿಡಿ, ರಾಜಕಾರಣ ಮಾಡೋಕ್ಕೆ ಹೋಗಲ್ಲ. ಅದಾದ ಮೇಲೆ ಆ ವ್ಯಕ್ತಿ ಬದುಕಿದ್ರೆ ಅವರ ಅನುಮತಿಯನ್ನು ತಗೋಬೇಕು. ಕಾರ್ಪೊರೇಷನ್ ಶುಡ್ ರೈಟ್ ಎ ಲೆಟರ್ ಟು ಮಿಸ್ಟರ್ ಸಿದ್ದರಾಮಯ್ಯ that this is the decision we are going to take, whether your consent is there in naming after your name ಅನ್ನುವಂಥದ್ದನ್ನ ನೀವು ದಯಮಾಡಿ ನಿಮ್ಮ ಇದನ್ನು ಕೊಡಿ, ನಿಮ್ಮ ಕನ್ಸೆಂಟನ್ನು ಕೊಡಿ ಅಂತ ಕೇಳ್ತಾರೆ. ಸಿದ್ದರಾಮಯ್ಯನವರು ಒಪ್ಪಬೇಕು. ಸಿದ್ದರಾಮಯ್ಯನವರು ಒಪ್ಪದೇ ಇದ್ರೆ ಇಲ್ಲ, ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ಬಾಯಿಯ ಬುಡ್ಕತ್ತಾ ಇದ್ದೀರಿ? ಸ್ನೇಹಮಯಿ ಕೃಷ್ಣ, ನಿನ್ನ ವಿರುದ್ಧ 44 FIRಗಳಿದ್ದಾವೆ, ಕ್ರಿಮಿನಲ್ ಕೇಸ್ ಇದೆ. ಸಿದ್ದರಾಮಯ್ಯನ ವಿರುದ್ಧ A1 ಅಕ್ಯೂಸ್ಡ್, A2 ಅಕ್ಯೂಸ್ಡ್ ಅಂತ ಹೇಳ್ಕೊತಿರ್ತೀರ. ಹೌದಪ್ಪ, ನೀವು ಕೋರ್ಟ್ಗೆ ಹೋಗಿ ಇವ್ರ ವಿರುದ್ಧ ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಆದೇಶ ಮಾಡಿಸುವಾಗ ಈ ಅಕ್ಯೂಸ್ಡ್ ಅಂತಲೇ ಹೇಳೋದು, ಅವರು ಅಕ್ಯೂಸ್ಡ್ ಅಂತಲೇ ಹೇಳೋದು. ಅಪರಾಧಿ ಅಂತ ತೀರ್ಮಾನ ಆಗಿದೆಯಾ? ಕೋರ್ಟ್ ತೀರ್ಮಾನ ಕೊಟ್ಟಿದೆಯಾ? ಅಪರಾಧ ಆವಾಗ ಮಾಡಿಬಿಟ್ಟಿದ್ದಾರೆ ಅವರು. ನೀವು ಪೊಲಿಟಿಕಲ್ ಗೇನ್ಗೋಸ್ಕರ ಅವ್ರನ್ನ ಮಸಿ ಬೆಳಿಬೇಕು ಅಂತ ಉದ್ದೇಶದಿಂದ ತನಿಖೆಗೊಳಪಡಿಸಿದ್ವಿ. ಇದಲ್ಲದೆ ಬೇರೆ ಕೇಸ್ಗಳು ಇದ್ದಾವೆ ಸಿದ್ದರಾಮಯ್ಯನವ್ರ ವಿರುದ್ಧ. ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ವಿ ನಾವು. 37-38 ಕೇಸು ಇದ್ದಾವೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ. ಅಡಚಣೆ ಮಾಡಿರುವಂಥದ್ದು, ಸ್ಟ್ರೈಕ್ ಮಾಡಿರುವಂಥದ್ದಕ್ಕೆ, ಆಮೇಲೆ ಪೇ CM ಅಂತ ಒಂದು ಚಳವಳಿ ಮಾಡಿದ್ದಕ್ಕೆ ಎಲ್ಲದಕ್ಕೂ ಕೇಸ್ ಹಾಕಿದ್ದೀರಿ BJPಯವ್ರ ಪೀರಿಯಡಲ್ಲಿ. ಎಲ್ಲ ಕೇಸ್ಗಳಿದ್ದಾವೆ. ಸ್ನೇಹಮಯಿ ಕೃಷ್ಣ, ನಿನ್ನ ವಿರುದ್ಧ 44 ಕೇಸ್ಗಳಿದಾವಲ್ಲಪ್ಪ. ಮರ್ಡರ್ ಕೇಸ್ ಇದೆ, ಎಕ್ಸ್ಟಾರ್ಷನ್ ಕೇಸ್ ಇದೆ, ನಿಮ್ಮ ಬ್ಲ್ಯಾಕ್ ಮೇಲಿಂಗ್ ಕೇಸ್ ಇದೆ, ಚೀಟಿಂಗ್ ಕೇಸ್ ಇದೆ,